ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾವು ನೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ನಾವು ಮೂವಿಗೆ ಹೋಗ್ತಾ ಇದ್ದೀವಿ. ಯಾವ ಮೂವಿ ಅಂತಂದರೆ ಲೋ ನವೀನ ಮೂವಿಗೆ. ನಾನು ಇನ್ನು ಯಾರ್ಯಾರು ಅಂತ ಲೋ ನವೀನ ಮೂವಿ. ನವೀನ್ ಸಜ್ಜು ಸಿಂಗರ್. ಈಗ ಅಮ್ಮನೂ ರೆಡಿಯಾಗಿದ್ದಾರೆ. ಆ್ಯಕ್ಚುಲಿ ಗೈಸ್, ಇವಾಗ ನಾವು ಹೋಗ್ತಾ ಇರೋದು ನಾನು, ಅಮ್ಮ, ಚಿಂಟು, ರಮ್ಯಕ್ಕ 4 ಜನ, ಅಥರ್ವ 5 ಜನ ಹೋಗ್ತಾ ಇದ್ದೀವಿ. ಇವರು RCB ಮ್ಯಾಚ್ ಇದೆ ಅಂತ ಚಕ್ಕರ್ ಹೊಡ್ಕೊಂಡು ಮನೇಲೇ ಹುಡುಗರೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಜೀವಿತ್ತು, ಶಿವರು ಮತ್ತು ನವೀನಣ್ಣ ಎಲ್ಲರೂ. ಅದಕ್ಕೆ ಅವರೆಲ್ಲ ಕ್ಯಾನ್ಸಲ್ಲು, ನಾವು ಮಾತ್ರ ಹೋಗ್ತಾ ಇದ್ದೀವಿ. ಒಂಥರ ಸಡನ್ ಪ್ಲ್ಯಾನ್. ಜಸ್ಟ್ ಈಗ ಒಂದು 10 ಮಿನಿಟ್ಸ್ ಬ್ಯಾಕು ನಾವು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇರೋದು. ತುಂಬ ಟೈಮ್ ಬೇರೆ ಆಗಿಬಿಟ್ಟಿದೆ. ಹೆಚ್ಚಿಗೆ ಬಿದ್ದೈತಿ ಅಂತ ಒಳ್ಳೆ ತರಲೆ ಚಿಂಟು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ನಾನು ನೆಕ್ಸ್ಟ್ ಡೇಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂದರೆ ನಿನ್ನೆ ನೈಟು ಸಡನ್ನಾಗಿ ಮೂವಿ ಪ್ಲ್ಯಾನ್ ಆಯಿತು, ಹೋಗ್ಬಿಟ್ಟು ಬಂದ್ವಿ. ಬರೋ ಅಷ್ಟರಲ್ಲಿ 10:30 11 ಗಂಟೆ ಆಯಿತು. ಮುಗಿಯೋಷ್ಟರಲ್ಲೇ 10 ಆಯಿತು. ಶಿವ ಅವ್ರು ಬಂದು ಪಿಕ್ ಮಾಡಿದ್ರು. ನಾವು ಫಸ್ಟ್ ಟೈಮ್ ಎಷ್ಟು ಜನ ಹೋಗಿದ್ದು, ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಮೊದಲನೇ ಸಲ ಲೇಡೀಸ್ ಹೋಗಿ ಮೂವಿ ನೋಡಿದ್ದು. ನಮ್ಮ ಏನು ಹುಡುಗರನ್ನೆಲ್ಲ ಬಿಟ್ಟು ಅವರು RCB ಮ್ಯಾಚ್ ಇತ್ತಲ್ಲ, RCB ಮ್ಯಾಚ್ ನೋಡಿದ್ರಲ್ಲಿ ಫುಲ್ ಬ್ಯುಸಿಯಾಗಿದ್ದರು. ಆ್ಯಂಡ್ ಇನ್ನೊಂದು ಏನು ವಿಷಯ ಅಂತಂದರೆ, ಇವತ್ತು ಎಲ್ಲಿ ರೆಡಿಯಾಗಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಸಡನ್ ಪ್ಲ್ಯಾನು. ಮಾರ್ನಿಂಗ್ ಎದ್ದ ತಕ್ಷಣ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು. ಏನು ಪ್ಲ್ಯಾನ್ ಮಾಡಿದ್ರು ಅಂತ ಹೇಳಿದ್ರೆ, ನಾನು, ಶಿವರು ಆ್ಯಂಡ್ ರಮ್ಯಾಕ್ಕ ಮತ್ತು ನವೀನಣ್ಣ ಇಷ್ಟು ಜನ ನಾವು ಎಲ್ಲಾದರೂ ಹೊರಗಡೆ ಹೋಗೋಣ. ಇವತ್ತು ರಜೆ ಇತ್ತು, ಅದಕ್ಕೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಎಲ್ಲಿಗೆ ಸಡನ್ನಾಗಿ ಎಲ್ಲಿ ಪ್ಲ್ಯಾನ್ ಮಾಡಿಬಿಟ್ರು ಅಂತಂದರೆ, ಕೇರಳ ಸೈಡ್ ಎಲ್ಲಾದರೂ ಹೋಗೋಣ, ಬೀಚ್ ಹತ್ರ ಎಲ್ಲಾದರೂ. ಎಷ್ಟು ದಿನವೂ ಎಲ್ಲಾದರೂ ಹೋಗಬೇಕು ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಬಟ್ ತುಂಬ ಬಿಸಿಲಿತ್ತು, ನೀವೇ ನೋಡಿದ್ರಿ. ಆ ಬಿಸಿಲಲ್ಲಿ ಸೀರಿಯಸ್ಲಿ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಇವಾಗಾದರೂ ಸ್ವಲ್ಪ ವೆದರ್ ಚೇಂಜ್ ಆಗಿದೆ, ಚೆನ್ನಾಗಿದೆ ವೆದರು. ಅದಕ್ಕೆ ಇವಾಗಾದರೂ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ನಾನು ರೆಡಿ, ಅವ್ರ ಮನೇಲೂ ರೆಡಿ ಆಗ್ತಾಯಿದ್ದಾರೆ. ಮತ್ತು ನಮ್ಮ ಮನೇಲಿ ಚಿಂಟು, ಅಮ್ಮ ಎಲ್ಲರೂ ಇದ್ದಾರೆ. ಆ್ಯಂಡ್ ಶಿವ ಅವರು ಸ್ವಲ್ಪ ಇಲ್ಲೇ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದ್ರು. ಅವರು ರೆಡಿಯಾಗಿದ್ದಾರೆ. ಇವಾಗ ಬಂದು ಹೊರಡೋದಷ್ಟೇ. ನಾವು ಹೋಗೋಷ್ಟೇ 2 o'clock 3 o'clock ಆಗುತ್ತೆ. ಇವಾಗ ಟೈಮು 10 ಗಂಟೆ ಆಗಿದೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ಎಲ್ಲಿ ಏನು ಅಂತ ಕಂಪ್ಲೀಟಾಗಿ 100% ನಾವೇನು ಪ್ಲ್ಯಾನೇ ಮಾಡಿಲ್ಲ. ವಿತೌಟ್ 100% ಪ್ಲ್ಯಾನ್ ನಾವು ಒಂದು ಜಾಗಕ್ಕೆ ಹೋಗ್ತಾಯಿದ್ದೀವಿ ಎಂಜಾಯ್ ಮಾಡೋಕ್ಕೆ. ಇವತ್ತು ನಾಳೆ 2 ದಿನ ಎಂಜಾಯ್ ಮಾಡೋಣ ಅಂತ, ಸ್ವಲ್ಪ ಚೇಂಜ್ ಇರಲಿ ಅಂತ. ಸೊ ಬನ್ನಿ ನೆಕ್ಸ್ಟ್ ತಿರುಗಿ ಈ ಕಡೆ ಒಂಚೂರು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್? ನಾನು ತೋರಿಸಿ. ಹೈ ಫ್ರೆಂಡ್ಸ್, ನಾವಿವಾಗ ಕೇರಳ ಸೈಡ್ ಹೋಗ್ತಾ ಇದ್ದೀವಿ. ಅಲ್ಲಿ ಮೇಲೆ ನಮ್ಮನ್ನ ಕಳ್ಸ್ಕೊಡಕ್ಕೆ ನಿಂತಿದ್ದಾರೆ. ಫೀಲ್ ಮಾಡ್ಕೊತಾವಳ ಚಿಂಟು, ಇದು ಕಪಲ್ಸ್ ಮಾತ್ರ ಹೋಗ್ತಿರೋದು ಅಂತ. ಬಾಯ್ ಬಾಯ್. ಮಕ್ಕ ಅವ್ರು ರೆಡಿ ಆದ್ರೆ ಏನು ಕಮ್ಮಿ ಸ್ಪೇಸು ತೊಗೊಳುತ್ತೆ. ತೆಗಿತಾರದು ಬಂಟದ ಮಕ್ಕನ. ಏನು ಬಿಟ್ರೆ ಹಂಗಣ ರೆಡಿ ಆಗ್ಬಿಟ್ರೆ ಎಲ್ಲಿ ಹೋಗ್ತಾ ಇದೀವಿ ಈಗ? ರೆಸಾರ್ಟ್. ಯಾವ ರೆಸಾರ್ಟ್? ಬೀಚ್. ಫ್ರೆಂಡ್ಸ್, ಈಗ ರಮ್ಯಾಕ್ ಅವ್ರ ಮನೆ ಹತ್ರ ಹೋಗಿದ್ವಿ. ಅವರು ಇನ್ನೇನು 5 ಮಿನಿಟ್ಸಲ್ಲಿ ರೆಡಿ ಆಗ್ತಾರೆ. ಆಮೇಲೆ ನಮ್ದು ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಈಗ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಕುರ್ರ ಅಂತ ಇದ್ದಾರೆ ಇಲ್ಲಿ ನನ್ನ ಗಂಡ. ತಿರುಗಿ ಈ ಕಡೆ ಒಂಚೂರು ಮಾತಾಡಿ.
ಹೋಗೋ ಟೈಮಲ್ಲಿ ಶಾಪಿಂಗ್ ಅಂತ ಇರೋದ್ರ ಮುಗಿಸ್ಕೊ ಬರೋದು ನಾವೇ ಅರ್ಜೆಂಟ್ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅರ್ಜೆಂಟ್ ಪ್ಲಾನ್ ಮಾಡಿದ್ರೆ ಹಿಂಗೇನೆ ಈಗ ಹೋಗೋದೇ ಉಂಟಂತೆ, ಕರೆಕ್ಟಾಗಿರೋ ಬಟ್ಟೆ ಬೇಡವಾ, ಅದಕ್ಕೆ ಹತ್ತಿರದಲ್ಲಿ ಯಾವುದಾದ್ರೂ ಯಾವ ಬಟ್ಟೆ ಸಿಗುತ್ತೆ ಹಾಕೊಳ್ಳೋ ಅಂಥದ್ದು ಅದನ್ನು ಒಂಚೂರು ತಗೊಬಂದ್ಬಿಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ರೆಡಿ ಆಗೋಷ್ಟರಲ್ಲಿ ಇಲ್ಲಿ ಮುಗಿಸ್ಬಿಟ್ಟು ಹೊಟ್ಟೋಗ್ತೀವಿ. ಇವರು ಬರೀ ಇದೇ ಆಯಿತು ಹೆಣ್ಮಕ್ಳದು ಅಂದ್ಕೊಂಡು ಬೈತಾ ಇದ್ದಾರೆ. ಏನಪ್ಪ ಈಗ ಆರ್ಜಿ ರೆಸಾರ್ಟ್ಗೆ ಹೋಗೋಣ. ಈಗ ನೀನ್ ಬರಲ್ಲ ಅಂತಿದ್ದಲ್ಲ, ಯಾರು ಕರೆದ್ರು? ಯಾಕೆ ಕ್ಷಮಿಸ್ಬಿಡು ಅಂದೆ? ನೀನ್ ಏನ್ ಮಾಡ್ದೆ ನೀನು? ಕರ್ಕೊಂಡು ಹೋಗ್ಲಿ ಅಂತ ಕ್ಷಮಿಸ್ಬಿಡು ಅಂದ. ಓ ಅಂದ್ರ ಅಪ್ಪ? ಇಲ್ಲಿ ಕ್ಯಾಮ್ರಾ ನೋಡು. ಈಗ ಹೇಳು. ಎಷ್ಟು ಸಕ್ಕದಾಗ ರೆಡಿ ಆಗಿದ್ಯಾ ತರ್ವಾ? ನಾನು ಹೆಂಗ್ ರೆಡಿ ಆಗಿದ್ದೀನಿ? ಯಾರು ಚೆನ್ನಾಗಿ ಕಾಣಿಸ್ತಾ ಇದೀವಿ ಇಷ್ಟು ಜನದಲ್ಲಿ? ಶಿವಮಾಮ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಶಿವಮಾಮ? ಗೈಸ್ ನೋಡಿ ನಮ್ಮ ಅತ್ತರು ಆಕ್ಚುಲಿ ಇವರೇ ಚೆನ್ನಾಗಿ ಕಾಣಿಸ್ತಾ ಇರೋದು ನೋಡಿ, ಮಿಂಚ್ತಾ ಇದಾರೆ. ಅಂಥದ್ರಲ್ಲಿ ಅಥರ್ವನ್ಗೆ ನನ್ ಕಂಡ್ರೆ ಇಷ್ಟ ಅಲ್ವಾ, ಅದಕ್ಕೆ ಯಾವಾಗ್ಲೂ ನನ್ನ ಫೇವರಲ್ಲಿ ಇರ್ತಾನೆ. ಹೌದಾ? ಕಾಣಿಸ್ತಾ ಇದ್ದೀರಾ ನೋಡಿ ಗೈಸ್. ರಮ್ಯಕ್ಕ ಫುಲ್ ರೆಡಿ ಆಗಿದ್ದಾರೆ. ಕಂಟಿನ್ಯೂ. ಎಲ್ಲಿಗೆ ಹೋಗ್ತಿದೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ. ಕ್ಯಾಮ್ರಾ ಓಡಿಸಿ ಇವಾಗ ಶಾಪಿಂಗ್ ಹೋದ್ವಿ. ಸಮುದ್ರ ಅಂದ್ರೆ ಬಹಳ ಇಷ್ಟ. ಸಮುದ್ರದ ಹತ್ರ ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಈಗ ಅದಕ್ಕೆ ಕಣ್ಣೂರ್ ಹತ್ರ ಹೋಗೋಣ ಅಂತ ಅನ್ಕೊಂಡಿದೀವಿ. ಚುಕ್ಕು ಮಮ್ಮಿನ ಯಾವುದು ಇದರಲ್ಲಿ ಸಮುದ್ರ ಅಂದ್ರೆ ಇಷ್ಟ. ಸರಿ, ಇವಾಗ ಎಲ್ಲಿ ಅಂತ ಡಿಸೈಡ್ ಮಾಡಿದ್ರೆ ಎಲ್ಲಿಗೆ ಗೊತ್ತಿಲ್ಲ. ಕಣ್ಣೂರ್ ಅಂತ ಹೋಯ್ತಾ ಇದೀವಿ. ಕಣ್ಣೂರ್ ಈಗಾಗಲೇ 11 ಗಂಟೆ ಆಗಿದೆ. ಕಣ್ಣೂರ್ ಹೋಗಕ್ಕೆ ಮಿನಿಮಮ್ 5 ಅವರ್ ಬೇಕು. ಲೆಟ್ಸ್ ಗೋ. ಈಗ ಹತ್ತುತ್ತಾ ಇದ್ದಾರೆ. ಎಲ್ಲ ತಗೊಂಡಿದ್ದೀನ ಏನೋ ಅನ್ನೋದೇ ನಂಗೆ ಕನ್ಫರ್ಮ್. ಕಪಲ್ಸ್ ಹತ್ತುತ್ತಾ ಇದ್ದಾರೆ. ನಾನು ಬಟ್ಟೆ ತಗೊಂಡೇಬೇಕು. ಕಣ್ಣೂರಲ್ಲಿ ಯಾವ್ದಾರ ಒಂದು ರೂಮ್ ಬುಕ್ ಮಾಡಿ, ಬೀಚಿಂದ 1 ಕಿಲೋಮೀಟರ್ ಹತ್ರ. ಬಾರೋ ಏನ್ ಮ್ಯಾಕ್ಸಿಮಮ್ ವಿಡಿಯೋ ಮಾಡೋದು ನಂದ್ರಲ್ಲಿ. ನೈಟ್ ಹೊತ್ತು ಹಾಕೊಂಡಿರೋದು. ಒಂದ್ 10 ನಿಮಿಷ ಹಾಕಿದ್ರೆ ಮುಗೀತು. ಔಟ್ ಚಾರ್ಜರ್ ಅಲ್ಲೇನೆ. ನೆಕ್ಸ್ಟ್ ವಾರ ನಾನು ಕಳಿಸ್ತೀನಿ ಅಂದಾನೆ. ಬೇರೆ ಕಲರ್ ತಗೊಳ್ಳೋದು ಅದೇ ಕಲರ್. ಸೂಪರ್ ಆಗಿ ಕಾಣಿಸ್ತಾ ಇದೆಯಾ? ಅಕ್ಕು ಏನ್ ಗುರು ಇವನು ಜೊತೆಗೊಂದು ಹುಡುಗಿ ರೆಡಿ ಮಾಡ್ಬೇಕಿದೆ ಪಾಪ ಅವ್ರಿಗೆ. ನಾನು ನೋಡಿ ಎಲ್ಲ ಮಿಂಚ್ತಾ ಇದೀನಿ, ನಾನು ಮಾತ್ರ ಹಲೋ ಗೈಸ್, ಇವಾಗ ನಾವು ಕನ್ಫರ್ಮ್ ಆಗಿದ್ದೀವಿ, ಕಣ್ಣೂರ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಷ್ಟೊಂದು ದಿನದಿಂದ ಆ ಥರ ಒಂಚೂರು ಕುತ್ಕೊಂಡು ನಿಮ್ಮ ಮಮ್ಮಿನ ತೋರಿಸ್ತೀನಿ. ಮೇಯ್ನು ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. ಎಷ್ಟೊಂದು ದಿನದಿಂದ ಮೇನ್ ವಿಷಯಕ್ಕೆ ಅಂದರೆ ಕಮೆಂಟ್ಸ್ ಮಾಡ್ತಾ ಇದ್ರಲ್ಲ ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ, ರಮ್ಯಾ ಅಕ್ಕ ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ಏನೋ ನಂದು ಕಂಟೆಂಟ್ಗೆ ನನ್ನ ವಿಷಯದಾಗ ಏನೋ ಕಮೆಂಟ್ ಮಾಡೋಕ್ಕಿಂತ ಬರೀ ನಿಮ್ಮ ಕಮೆಂಟೇ ಮಾಡ್ತಾ ಇದ್ರು. ಅದಕ್ಕೆ ಇವಾಗ ಕಾಣಿಸ್ಕೊತಾ ಇದ್ದಾರೆ ನಮ್ಮ ಬ್ಲಾಗಲ್ಲಿ. ಗೊತ್ತಲ್ಲ, ಏನೂ ಇಲ್ಲ, ರೀಸನ್ ಏನೂ ಇಲ್ಲ, ನಿಮಗೂ ಗೊತ್ತಿರುತ್ತೆ. ನಾನು ಬ್ಯುಸಿ ಆಗಿರ್ತೀನಿ ಅಷ್ಟೇ. ಈ ವೀಕಲ್ ಅಂತೂ ಪರ್ಟಿಕ್ಯುಲರ್ ಆಗಿ ನಾನು ತುಂಬ ಬ್ಯುಸಿ ಇದ್ದೆ, ವರ್ಕು ಅದು ಇದು ಅಂತ ಅಂದ್ಕೊಂಡು, ಹಾಗಾಗಿ ಮಾಡಿಲ್ಲ ಅಷ್ಟೇ. ನಾನು ಇದು ಮಾಡಲ್ಲ, ಏನೋ ಪ್ರಾಮಿಸ್ ಅಂತೂ ಮಾಡಲ್ಲ ನಾನು ಕಂಟಿನ್ಯೂಸ್ ಆಗಿ ಆಗ್ತೀನಿ ಅಂತ. ನನ್ನ ಕೆಲಸ ಹೆಂಗಿರುತ್ತೋ, ಬಟ್ ಆದಷ್ಟು ಯಾವಾಗ ಆಗುತ್ತೋ ಅವಾಗ ಬ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಸಿಗ್ತಾ ಆನ್ಸರು. ಅಥರ್ವ ಮತ್ತೆ ಎಲ್ಲ ಹೋಗ್ತಿದೀವಿ ಅಥರ್ವ? ರೆಸಾರ್ಟೇ ಬುಕ್ ಆಗಿಲ್ಲ ಫ್ರೆಂಡ್ಸ್, ಇನ್ನು ರೆಸಾರ್ಟ್ ಬುಕ್ ಆಗಿಲ್ಲ. ಕಣ್ಣೂರ್ಗೆ ಹೋಗ್ತಾ ಇದೀವಿ. ಬೀಚ್ ಬೇಕು ನಮ್ಗೆ, ಇಂಪಾರ್ಟೆಂಟ್ ಅಂತ. ಬೀಚ್ ಬೇಕು. ಅಕ್ಕ ಬೀಚ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಲ್ಲ, ಬೀಚ್ ಫಸ್ಟ್ ಸಿಗ್ತೀವಿ. ಎಲ್ಲೋ ಅಲ್ಲೆಲ್ಲ ಹೋಗ್ತೀವಿ. ಏನ್ ಗೊತ್ತಾ, ರೆಸಾರ್ಟ್ ನಾವು ಯಾವ್ದಕ್ಕಾದ್ರೂ ಹೋಗ್ಬೋದು, ಒಂಥರ ಆತರ ಫೀಲ್ ಮಾಡ್ಬೇಕು ಅಂತ ನಂಗೆ. ಅಲ್ಲಿ ವಿಡಿಯೋಸ್ ಮಾಡ್ಬೇಕು, ಬೀಚ್ ಹತ್ರ ಹೋಗ್ಬೇಕು ಅಂತ ಆಸೆನಾ? ಓಕೆ, ಥೋड़ा ಶಿವಮೊಗ್ಗ ಕೊಡು.
ಹೌದು, ಡಿಫ್ರೆಂಟಾಗಿ ಮಾಡ್ಬೋದು. ಅದು ತೊಟ್ಲೆ ಅದು ಹಂಗೆ ಆ್ಯಂಟಿಕ್ ಆಗಿ ಇಟ್ಟವ್ರು ಅಷ್ಟೇ. ಇದು ಇಲ್ಲಿ ಬೆಂಕಿ ಇದು ಮಾಡ್ಕೊತಿದ್ರು ಮೊದಲು. ಈಗ ಎಕ್ಸ್ಪ್ಲೋರ್ ಮಾಡಬೇಕು. ಹಿಂಗೆ ಏನು ಗೊತ್ತಾ ನಿಮಗೆ, ಕೆಳಗಡೆ ಉರಿ ಹಾಕೋದು ನೋಡಿ, ಇಲ್ಲಿ ಹೊಗೆ ಹೋಗುತ್ತೆ. ತಾಮ್ರ ಎಲ್ಲ. ಡ್ಯಾಡ್ ಆ್ಯಂಡ್ ಮಾಮ್ ಆನ್ ದ ಡೇ ಆಫ್ಟರ್ ದ ರಿಲೀಸ್. ಸ್ಟೈಲ್ ಹೆಂಗೆ ಬೇಕಾದ್ರೂ ಸ್ಟೇ ಮಾಡ್ಬೋದು, ಹೆಂಗೆ ಬೇಕಾದ್ರೂ ಇರ್ಬೋದು ಆ ಥರ ಅಲ್ವಾ. ಏನು ಕೇಳಿದ್ರು ಒಂದೇ ಟೋಟಲ್ಲು 6 ಎಕರೆ ಇತ್ತು. ಇದು ಎಷ್ಟು ಬೆಡ್ರೂಮ್ ಇದು ಸಿಂಗಲ್ಲು 3 ಇದ್ದಾರೆ ಕೂಡ 4,000. ಏನಪ್ಪ ಅಂದರೆ ನಮಗೆ ಕಣ್ಣೂರಿಗೆ ಹೋಗೋ ಪ್ಲ್ಯಾನು ಸಡನ್ನಾಗಿ ಕ್ಯಾನ್ಸಲ್ ಆಯಿತು. ಏನಕ್ಕೆ ಕ್ಯಾನ್ಸಲ್ ಆಯಿತು ಅಂದರೆ ಅಲ್ಲಿ ನಮಗೆ ಯಾವುದೇ ರೂಮ್ ಇಲ್ಲ, ಒಂದು ರೆಸಾರ್ಟ್ ಸಿಗಲಿಲ್ಲ. ನಾವು ಹೊರಟಿದ್ದೆ 4 Saturday. ಎಂಥ ರಶ್ಶು ಅಂದರೆ ಎಲ್ಲೋದ್ರೂ ನಮಗೆ ಫೋನ್ ಮಾಡ್ತಾನೇ ಇದ್ದೀವಿ. ನಮಗಂತೂ ತುಂಬ ಡಿಸಪಾಯಿಂಟ್ ಆಯ್ತಾಯಿತ್ತು. ಎಲ್ಲೋದ್ರೂ ನಮಗೆ ರೂಮ್ ಸಿಗ್ತಾಯಿಲ್ಲ. ಏನು ಬುಕ್ ಆಗೋಗಿದೆ, ಯಾವುದೂ ರೂಮ್ಸ್ ಇಲ್ಲ, ಎಲ್ಲೊಂದು ರೂಮು ಕೂಡ ಸಿಗ್ತಾ ಇರಲಿಲ್ಲ. ಸೊ ನಾವು ಸಡನ್ನಾಗಿ ಮಡಿಕೇರಿ ಪ್ಲ್ಯಾನ್ ಮಾಡಿಕೊಂಡು ಮಡಿಕೇರಿಗೆ ಬಂದ್ವಿ. ಇಲ್ಲಿ ನಮ್ಮ ಭಾವ ಅವ್ರ ರಿಲೇಟಿವ್ ಇದ್ದರು, ಅವ್ರದ್ದು ಒಂದು ಹೋಮ್ ಸ್ಟೇ ಇತ್ತು, ಬಟ್ ಅವ್ರದ್ದು ಎಲ್ಲ ಬುಕ್ ಆಗೋಗಿತ್ತು. ಸೊ ಅವ್ರು ಇನ್ನೊಂದು ರೆಸಾರ್ಟ್ ಕರ್ಕೊಂಡು ಹೋಗ್ತೀವಿ ಅಂತ ಒಂದು ಪ್ಲ್ಯಾನ್ ಮಾಡಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಡೋ. ಹೌ ಇಸ್ ದಿಸ್ ಹೋಮ್ ಸ್ಟೇ? ಹೇಗಿದೆ ಆ ಥರ? ಸೂಪರ್ ಆಯ್ತಾ? ಹೈಟ್ ಇತ್ತು, ಸ್ಟೆಪ್ಸು ನೆಟ್ಟಕಾಯ್ತಾನಿಲ್ಲ. ನಡೆಯೋಕ್ಕಾಗ್ತಾ ಇರಲಿಲ್ವಾ? ತುಂಬ ಹೈಟ್ ಇತ್ತು ಸ್ಟೆಪ್ಸು. ಮಡಿಕೇರಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ರೆಸಾರ್ಟ್ ಇದೆ, ಅಲ್ಲಿ ನಮಗೆ ರೂಮ್ ಸಿಗುತ್ತೆ ಅಂತ ಅವರು ಕರ್ಕೊಂಡು ಹೋದರು. ಆ್ಯಕ್ಚುಲಿ ತುಂಬ ದೂರ ಇತ್ತು, ಅಲ್ಲಿಂದ ಮಡಿಕೇರಿಯಿಂದ ಒಂದು 25 ಕಿಲೋಮೀಟರ್ಸ್ ನಿಯರ್ಲಿ ಇತ್ತು. ಸೊ ಓಡೋಣ ಅಂತ ನಾವು ಅಲ್ಲಿಂದ ಹೊರಟ್ವಿ. ಬಟ್ ಹೊರಟಾಗಿ ಎಂಥ ಸಿಚುವೇಶನ್ ಕ್ರಿಯೇಟ್ ಆಗೋಯಿತು ಅಂದರೆ, ಒಳ್ಳೆ ಫಿಲ್ಮಿ ಸ್ಟೈಲಲ್ಲಿ ಏನು ಇನ್ಸಿಡೆಂಟ್ ನಡೀತು ಅಂತ ನಾನು ಇವಾಗ ನಿಮ್ಮ ಹತ್ರ ಹಂಚ್ಕೊತೀನಿ. ಏನಪ್ಪ ಅಂದರೆ, ನಾವು ಅಲ್ಲಿಂದ ಮಡಿಕೇರಿಯಿಂದ ಒಂದು 25 ಕಿಲೋಮೀಟರ್ ಇರುತ್ತೆ, ಟ್ರಾವೆಲ್ ಮಾಡ್ತಿರ್ತೀವಿ. ಕಂಪ್ಲೀಟ್ ಒಂಥರ ಫಾರೆಸ್ಟ್ ಏರಿಯಾ ಥರ ಇರುತ್ತೆ. ಹೋಗ್ತಾ ಇರ್ಬೇಕಾದ್ರೆ ಆ್ಯಕ್ಚುಲಿ ನಮಗೆ ಕರ್ಕೊಂಡು ಹೋಗ್ತಿದ್ರಲ್ಲ, ಅವರು ಬೈಕಲ್ಲಿ ಹೋಗ್ತಾಯಿದ್ರು ಮುಂದೆ, ನಾವು ಕಾರಲ್ಲಿ ಬರ್ತಾಯಿದ್ವಿ, ಅವ್ರನ್ನೇ ಫಾಲೋ ಮಾಡ್ತಾಯಿದ್ವಿ. ಸಡನ್ನಾಗಿ ಅಥರ್ವ ಏನು ಮಾಡ್ತಾನೆ, ನಾವು ವಾಶ್ರೂಮ್ಗೆ ಹೋಗಬೇಕು, ಕಾರ್ ನಿಲ್ಲಿಸಿ ಅಂತ ಹೇಳ್ತಾನೆ. ಸೊ ಕಾರ್ನ ಸ್ಟಾಪ್ ಮಾಡ್ತೀವಿ, ಆರನ್ ಮಾಡ್ತೀವಿ. ಆ್ಯಕ್ಚುಲಿ ಪಾಪ ಅವರು ಮುಂದೆ ಹೋಗ್ತಿದ್ದವ್ರು ಕೇಳಿಸೋದು ಇಲ್ಲ. ಸೊ ನಿಲ್ಲಿಸ್ತೀವಿ, ಇವನು ಅರ್ಜೆಂಟು ಅನ್ನಲ್ಲ ಅಂದ್ಬಿಟ್ಟು. ಸೊ ವಾಶ್ರೂಮ್ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ ಅವರು ಹೊರಟ್ಬಿಟ್ಟಿರ್ತಾರೆ ಮುಂದಗಡೆಗೆ. ನಮ್ಮ ಫೋನ್ಗಳಲ್ಲಿ ಯಾರ ಫೋನಲ್ಲೂ ನೆಟ್ವರ್ಕ್ ಇಲ್ಲ, ಫುಲ್ ಒಂಥರ ಫಾರೆಸ್ಟ್ ಏರಿಯಾ ಥರ ಇದೆ. ಮುಂದೆ ಹೋಗ್ತಾ ಇದ್ದೀವಿ, ಸಿಗ್ತಾರೆ ಅಂತ ಸಿಗ್ತಾ ಇಲ್ಲ. ಒಂಥರ ತುಂಬ ದೂರ ಬಂದ್ವಿ, ಆದರೂ ಸಿಗಲಿಲ್ಲ. ಒಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡ್ತು, ಎಲ್ಲಿ ಮಿಸ್ ಆದರು ಅಂತ. ಇತ್ತಾಗ ವಾಪಸ್ ಬರೋ ಥರ ಇಲ್ಲ, ತಿರ್ಗಾ ಮುಂದಕ್ಕೆ ಹೋಗೋ ಥರ ಇಲ್ಲ. ನೆಕ್ಸ್ಟು ಅಲ್ಲೇ ಇನ್ನೊಬ್ರು ಯಾರನ್ನೋ ಕೇಳಿದ್ವಿ, ಇಲ್ಲೊಂದು ಯಾವ ರೆಸಾರ್ಟ್ ಇದೆಯಲ್ಲ ಅಂತ. ಸೊ ಇಲ್ಲೇ ಇದೆ, ಮುಂದೆ ಹೋಗಿ ಅನ್ನೋ. ಆಮೇಲೆ ಕಂಟಿನ್ಯೂ ಮುಂದಕ್ಕೆ ಹೋದ್ವಿ. ಆ ಕ್ಷಣಕ್ಕೆ ಹೇಗೆ ಅನಿಸ್ಬಿಡ್ತು ಅಂದರೆ, ಒಂಥರ ಫೋನಲ್ಲಿ ನೆಟ್ವರ್ಕ್ ಇಲ್ಲ, ಒಂಥರ ಫುಲ್ ಫಾರೆಸ್ಟ್ ಏರಿಯಾ. ನಾವು ಎಲ್ಲಿ ಬಂದ್ವಿ ಅಂತ ಗೊತ್ತಿಲ್ಲ, ಹಿಂದೆ ವಾಪಸ್ ಹೋಗಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಸಖತ್ತು ಫೀಲ್ ಆಯಿತು ಒಂಥರ. ನಾನಂತೂ ಆಗ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ ಫುಲ್ಲು ಇದು ಮಾಡ್ತಾಯಿದ್ದೆ. ಆಮೇಲೆ ಮುಂದಕ್ಕೆ ಹೋದ್ಮೇಲೆ ಸಿಕ್ಕಿದ್ರು, ರೆಸಾರ್ಟು ಕೂಡ ಸಿಕ್ತು. ಬಟ್ ಒಂಚೂರು ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನಮಗಂತೂ. ಹೋಗಿದ್ದ ಟ್ರಿಪ್ಪು ಯಾಕೋ ಒಂಥರ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಅನ್ನೋ ಫೀಲ್ ಬಂದ್ಬಿಡ್ತು, ಎಲ್ಲೂ ರೂಮೇ ಸಿಗದೆ. ಸೊ ಡಿಸೈಡ್ ಮಾಡಿದ್ವಿ ಕೊನೆಗೆ ಅಲ್ಲಿಂದ ಹೊರಟ್ಬಿಡೋಣ, ಮೈಸೂರಿಗೆ ಬರೋಣ ಅಂತ. ಸೊ ಮಿಡ್ ನೈಟು ನಾವು ಅಲ್ಲಿ ಒಂದು ಹೆಚ್ಚು ಕಮ್ಮಿ ನಾವು ಅಲ್ಲಿ ಹೊರಟಾಗಲೇ 6:30 ಥರ ಆಗೋಗಿತ್ತು, 6:37. ಅಂದರೆ ಬರ್ಬೇಕಾದ್ರೆ ಯಾವ್ದಾದ್ರು ರೆಸಾರ್ಟ್ ಸಿಗುತ್ತಾ ಅಂತ ನೋಡಿದ್ವಿ, ಎಲ್ಲೂ ಸಿಗಲಿಲ್ಲ. ಸೊ ಫೈನಲಿ ನಾವು ಮಿಡ್ ನೈಟು ಬಂದು ಮೈಸೂರಿಗೆ ಬಂದ್ಬಿಡೋಣ ಅಂತ ಹುಣಸೂರಲ್ಲಿ ಊಟ ಮಾಡಿಕೊಂಡು ಫೈನಲಿ ಬಂದು ನಾವು ಮೈಸೂರನ್ನ ತಲುಪ್ತೀವಿ. ಬಂದು ನಮ್ಮ ಅಕ್ಕನ ಮನೆಯಲ್ಲೇ ನೈಟ್ ಹಾಲ್ಟ್ ಆಗ್ತೀವಿ. ಇದು ನಮ್ಮ ಸ್ಟೋರಿ ಇವತ್ತೊಂದು. ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.